ಬಿಜೆಪಿ ವರ್ಸಸ್ ಬಿಜೆಪಿ ಭಿನ್ನಮತ ಅಸಮಾಧಾನ ಭುಗಿಲೆದ್ದಿದೆ ಬಿಜೆಪಿಯಲ್ಲಿ ಬೇಕು ಬೇಕು ಅಂತಲೇ ಕೆಲವರ ಹೆಸರನ್ನ ಇಲ್ಲಿ ತೇಲ್ಬಿಟ್ಟು ಹುನ್ನಾರವನ್ನ ಮಾಡಲಾಗ್ತಾ ಇದೆ. ಇನ್ನು ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಳ್ತಾ ಇದೆ. ಬಿಜೆಪಿ ವರ್ಸಸ್ ಬಿಜೆಪಿ ಆಗ್ಬಿಟ್ಟಿದೆ. ಬೇಕು ಬೇಕು ಅಂತಲೇ ಕೆಲವರ ಹೆಸರನ್ನ ಈಗ ತೇಲ್ಬಿಟ್ಟು ಹುನ್ನಾರವನ್ನ ಮಾಡಲಾಗ್ತಾ ಇದೆ. ಸ್ವಪಕ್ಷದ ಶಾಸಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿಗರು. ತಮ್ಮದೇ ಆದಂತಹ ಶಾಸಕರ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇರೋದಾದ್ರೂ ಯಾರು? ಕಮಲ ಪಡೆಯ ವಿರುದ್ಧವಾಗಿ ಬಿಜೆಪಿ ಶಾಸಕನ ಈ ಒಂದು ಸ್ಫೋಟಕ ಹೇಳಿಕೆ. ಮೈಸೂರಿನಲ್ಲಿ ಗರಂ ಆದಂತಹ ಬಿಜೆಪಿ ಶಾಸಕ ಶ್ರೀವತ್ಸ ನನ್ನ ಮತ ಅಸಿಂಧು ಆಗಿದೆ ಎಂದು ಹೇಳಿದವರು ಯಾರು? ನನ್ನ ಬಗ್ಗೆ ಚುನಾವಣೆ ಆಯೋಗ ಏನಾದ್ರೂ ತಿಳಿಸಿದ್ಯಾ? ಅಂದ್ರೆ ಅಸಿಂಧು ಆಗಿದೆ ನನ್ನ ಮತ ಅಂತ ಏನಾದ್ರೂ ಹೇಳಿದ್ಯಾ? ಮತ ಚಲಾಯಿಸಿದ್ಯಾ? ಮತ ಅಸಿಂಧು ಆಗಿದೆ ಅಂತೂ ಸುಳ್ಳನ್ನ ಹೇಳಲಾಗ್ತಾ ಇದೆ. ಅದನ್ನು ಹೇಳಿದವರು ಯಾರು? ನಿಮಗೆ ಮತ ಚಲಾವಣೆ ಮಾಡಲು ಬರದಷ್ಟು ಅಪ್ರಬುದ್ಧನ ನಾನು, ನನ್ನ ವಿರುದ್ಧ ನನ್ನ ಪಕ್ಷದವರೇ ಪಿತೂರಿಯನ್ನ ನಡೆಸ್ತಾ ಇದ್ದಾರೆ ಅಂತ ಶಾಸಕ ಶ್ರೀವತ್ಸ ಈಗ ಹೇಳಿಕೆ ನೀಡಿದ್ದಾರೆ. ನನ್ನ ಬಗ್ಗೆ ಹೀಗೆ ಬರೀರಿ ಎಂದು ಹೇಳಿ ಬರೆಸಿದ್ದಾರೆ. ಪಕ್ಷದ ವರಿಷ್ಠರ ಗಮನಕ್ಕೆ ನಾನು ತಂದಿದ್ದೇನೆ ಅಂತ ಶ್ರೀವತ್ಸ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ವರ್ಸಸ್ ಬಿಜೆಪಿಯಲ್ಲಿ ಈಗ ಭಿನ್ನಮತ ಸ್ಫೋಟಗೊಂಡಿದೆ. ಬೇಕು ಬೇಕು ಅಂತಲೇ ಕೆಲವರ ಹೆಸರನ್ನ ತೇಲ್ಬಿಟ್ಟಿರುವಂಥದ್ದು ಬಿಜೆಪಿಯಲ್ಲಿ. ಸ್ವಪಕ್ಷದ ಶಾಸಕರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಜೆಪಿಗರು. ಬೇಕು ಬೇಕು ಅಂತಲೇ ನನ್ನ ಹೆಸರನ್ನ ತೇಲ್ಬಿಟ್ಟಿದ್ದಾರೆ. ನನ್ನ ಮತ ಅಸಿಂಧು ಆಗಿದೆ ಅಂತ ಹೇಳಿದವರು ಯಾರು? ಪಕ್ಷ ಏನಾದರೂ ಹೇಳ್ತಾ ನಿಮಗೆ ಅಂತ ಏನು ಶಾಸಕ ಶ್ರೀವತ್ಸ ಮೈಸೂರಿನಲ್ಲಿ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಡ್ಡ ಮತದಾನ ಅಲ್ಲ, ಯಾರೇ ಅಡ್ಡ ಮತದಾನ ಮಾಡಿದ್ರು ಅಡ್ಡ ಮತದಾನ ಮಾಡೋದು ಅಕ್ಷಮ್ಯ ಅಪರಾಧ. ಹಾಗಾಗಿ ಯಾವ ಶಾಸಕರು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಒಂದಷ್ಟು ರಾಜ್ಯದ ಅಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಿಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಅಡ್ಡ ಮತದಾನ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದೆ. ವ್ಯಾಪಾರ ಆಗಿದೆ ಅನ್ನೋದು ಹೆಂಗಿದ್ರು ಒಂದು ಸತ್ಯ ಶೋಧನಾ ಸಮಿತಿ ಮಾಡಿದ್ದಾರೆ. ಎರಡನೇದು ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಗೊತ್ತಿದೆ. ಬಹಳ ಆಶ್ಚರ್ಯ ಅಂದರೆ ಇವತ್ತು ಏನು ಇನ್ವ್ಯಾಲಿಡ್ ಅಸಿಂಧು ಮತದ ಇದರಲ್ಲಿ ನನ್ನ ಹೆಸರನ್ನು ತಳುಕಾಕುವಂಥದ್ದು ಇವತ್ತಿನ ಪತ್ರಿಕೆಯಲ್ಲಿ ಆಗಿದೆ. ಈಗಾಗಲೇ ರಾಜ್ಯಕ್ಕೆ ಮಾತಾಡಿದ್ದೀನಿ, ಚುನಾವಣಾಧಿಕಾರಿಗೆ ಮಾತಾಡಿದ್ದೀನಿ. ಅವ್ರಿಗೆ ಅಸಿಂಧು ಆಗಿದ್ದಕ್ಕೆ ಶ್ರೀವತ್ಸ ಅಸಿಂಧು ಮಾಡಿದ್ದಾರೆ ಅನ್ನೋದಕ್ಕೆ ಸಿಕ್ಕಂಥ ದಾಖಲೆಗಳೇನು, ಆ ರೀತಿಯಲ್ಲಿ ಯಾಕೆ ಅದನ್ನು ಹರಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು, ಅಸಿಂಧು ಮಾಡುವಷ್ಟು ಏನು ಅಪ್ರಜ್ಞಾ ಏನೋ ನಾನು ಆ ಥರದ ಅಲ್ಲ. ಆದರೆ ಯಾಕೆ ಬಂತು, ಎಲ್ಲಿಂದ ಬಂತು, ಇದನ್ನು ಹುಟ್ಟಾಕಿರೋರು ಯಾರು? ಯಾವ ಪತ್ರಿಕೆಯಲ್ಲಿ ಇವತ್ತು ಬಂದಿದೆಯಲ್ಲ ಅದನ್ನು ನನ್ನ ಫೋಟೋ ಹಾಕಕ್ಕೆ ಹೇಳಿದವ್ರು ಯಾರು? ಎಲ್ಲವೂ ನನ್ನ ಹತ್ರನೂ ಮಾಹಿತಿ ಇದೆ. ಅದನ್ನು ಶ್ರೀವತ್ಸನ ಹೆಸರು ಬರಬೇಕು, ನೀವು ಹಾಕ್ರಿ ನಾಳೆ ಬೆಳಗ್ಗೆ ಅಂತ ಹೇಳಿರುವಂಥ ವ್ಯಕ್ತಿ ಯಾರು ಅನ್ನೋದು ಗೊತ್ತಿದೆ. ಇಷ್ಟಕ್ಕೇನು ಸುಮ್ಮನೆ ಬಿಡೋದಿಲ್ಲ. ರಾಜಕೀಯವನ್ನು ರಾಜಕೀಯವಾಗಿ ಮಾಡಬೇಕು, ಎದುರಿಸ್ಬೇಕು. ಬೇರೆ ಏನೂ ಹೇಳಕ್ಕೆ ಸಿಕ್ಕಿಲ್ಲ ಇವತ್ತವರೆಗೆ. ಹಾಗಾಗಿ ಶ್ರೀವತ್ಸ ಅಸಿಂಧು ಮಾಡಿದ್ದಾನೆ ಅನ್ನುವಂಥದ್ದನ್ನು ಹೇಳಿ ಬರೆಸಿರುವಂಥ ಪ್ರಸಂಗ ನನಗೆ ಗೊತ್ತಿದೆ. ಸದ್ಯದಲ್ಲೇ ಅದು ಹೊರಗೆ ತರ್ತಾರೆ. ಅಲ್ಲ, ಯಾರೇ ಅಡ್ಡ ಮತದಾನ ಮಾಡಿದ್ರು ಅಡ್ಡ ಮತದಾನ ಮಾಡೋದು ಅಕ್ಷಮ್ಯ ಅಪರಾಧ. ಹಾಗಾಗಿ ಯಾವ ಶಾಸಕರು ಮಾಡಿದ್ದಾರೆ ಅನ್ನೋದು ಈಗಾಗಲೇ